ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಕರಿಗಲ್ಲು ಪೂಜೆ ಮಾಡುವ ಉದ್ದೇಶ ಇಡೀ ಊರಿಗೆ ಊರೇ ಸ್ವಾಭಿಕ್ಷೆಯಾಗಿ ಇರಬೇಕು, ಯಾವುದೇ ಕೆಡಕುಗಳು ಆಗದಂತೆ ತಡೆಯುವುದಕ್ಕೆ ನಾವು ನಮ್ಮ ಸನಾತನ ಕಾಲದಿಂದಲೂ ಈ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ತಿಳಿಸಿದರು. ಹರಪನಹಳ್ಳಿ ತಾಲ್ಲೂಕಿನ ಅರಸೀಕೆರೆ ಸಮೀಪದ ಕನಕನ ಬಸಾಪುರ ಗ್ರಾಮದಲ್ಲಿ ನೂತನ ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಮಾತನಾಡಿ, ಕರಿಗಲ್ಲು ಪೂಜೆ ಮಾಡುವ ಉದ್ದೇಶವೆಂದರೆ ಇಡೀ ಊರಿಗೆ ಊರೇ ಸ್ವಾಭಿಕ್ಷೆಯಾಗಿರಬೇಕು, ಯಾವುದೇ ಕೆಡಕುಗಳು ಆಗದಂತೆ ತಡೆಯುವುದಕ್ಕೆ ನಾವು ನಮ್ಮ ಸನಾತನ ಕಾಲದಿಂದಲೂ ಈ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮೂರಿಗೆ ಒಳ್ಳೆಯದು ಆಗಬೇಕು, ಹಾಗೇ ಇಡೀ ಊರಿಗೆ ಒಳ್ಳೆಯ ಉದ್ದೇಶದಿಂದ ವೇದ ವಚನಗಳನ್ನು ಗುಪ್ತವಾಗಿಟ್ಟು ಈ ಕರಿಗಲ್ಲು ಪ್ರತಿಷ್ಠಾಪನೆ ಮಾಡಿರುವುದು ಒಳ್ಳೆಯ ಸಂಗತಿ. ಈ ಮೂಲಕ ಊರಿಗೆ ಸಕಾಲಕ್ಕೆ ಒಳ್ಳೆಯ ಮಳೆ, ಬೆಳೆ, ಆರೋಗ್ಯ, ಆಯುಷ್ಯರಾಗಿರಬೇಕು ಎಂದು ಆಶೀರ್ವದಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾವಣಗೆರೆ ಸಂಸದೆ ಡಾ. ಪ್ರಭಾ ಮಲ್ಲಿಕಾರ್ಜುನ ಮಾತನಾಡಿ, ಸರಕಾರದ ಸೌಲಭ್ಯಗಳ ಬಗ್ಗೆ ಮಹಿಳೆಯರಿಗೆ ಮಾಹಿತಿ ಇರಬೇಕು, ಹೆಚ್ಚಿನ ಅರಿವಿರಬೇಕು, ಮಹಿಳೆಯರು ಸ್ವಾವಲಂಬಿ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಕು. ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒಗಳಿಂದ ಸರಕಾರದ ಯೋಜನೆಗಳ ಮಾಹಿತಿ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು. ಇನ್ನು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ತಿಳಿಸಿದರು. ಮಾಜಿ ಸಂಸದ ವೈ. ದೇವೇಂದ್ರಪ್ಪ ಮಾತನಾಡಿ, ನಾನು ನನ್ನ ಸ್ವಂತ ಪರಿಶ್ರಮದಿಂದ ನನ್ನ ಮಕ್ಕಳನ್ನ ಓದಿಸಿ ಇಂದು ರಾಜ್ಯಕ್ಕೆ ಉತ್ತಮವಾದ ಪ್ರಜೆಗಳಾಗಿ ನೀಡಿದ್ದೇನೆ. ಅದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಕಳೆದ ಬಾರಿ ಸಂಸದರಾಗಿ ಆಯ್ಕೆ ಮಾಡಿ ದೆಹಲಿಗೆ ಕಳಿಸಿ ನಮ್ಮ ಜಿಲ್ಲೆಯ ಶ್ರೇಯಸ್ಸಿಗೆ ಶ್ರಮಿಸುವಂತೆ ಮಾಡಿದ್ದೀರಿ. ಜೊತೆಗೆ ನಮಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ, ಹಾಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವುದು ಮನುಷ್ಯನಿಗೆ ಬಹಳ ಮುಖ್ಯ ಎಂದು ಹೇಳಿದರು. ಕರಿಗಲ್ಲು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆವರಗೊಳ್ಳದ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕನಕನ ಬಸಾಪುರ ಎನ್ನುವುದು ಬಂಗಾರದ ಬಸಾಪುರ. ಎಲ್ಲಾ ಸರ್ವ ಜನಾಂಗದವರು ಸೇರಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ನನಗೆ 32 ವರ್ಷದ ಕಾರ್ಯಕ್ರಮದ ಅನುಭವವಿದೆ, ಆದರೆ ಈ ಊರಿನ ಕರಿಗಲ್ಲು ಪೂಜೆಯನ್ನು ನೋಡಿ ನನಗೆ ಬಹಳ ಸಂತಸವಾಯಿತು. ನಮ್ಮ ಸನಾತನ ಧರ್ಮಕ್ಕೆ ಎಷ್ಟು ಮಹತ್ವವಿದೆ ಎನ್ನುವುದು ಈ ಊರಿನ ಜನತೆಯನ್ನು ನೋಡಿ ಮಹಿಳೆಯರು ಹೆಚ್ಚಿನ ಆಸಕ್ತಿ ವಹಿಸಿ ಊರಿನ ಶ್ರೇಯಸ್ಸಿನಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 15 ವರ್ಷದ ಹಿಂದೆ ನಾನು ಈ ಊರಿಗೆ ಭೇಟಿ ನೀಡಿದ್ದಾಗ ಇದ್ದ ಕನಕನ ಬಸಾಪುರ ಇದೀಗ ಸಂಪೂರ್ಣ ಬದಲಾಗಿದೆ ಎಂದು ಹೇಳಿದರು. ಬಸವ ತತ್ವ ಚಿಂತಕರಾದ ಡಿ. ಶಾಬ್ರಿನ ಮಹಮ್ಮದ್ ಅಲಿಯವರು ಮಾತನಾಡಿ, ನಮಗೆ ಆಕಾಶ ಎಷ್ಟು ದೊಡ್ಡದಿದೆ ಎಂದು ಕೇಳಿದರೆ ನಾವು ಹೇಳುವುದಕ್ಕೆ ಆಗುವುದಿಲ್ಲ. ಅದೇ ರೀತಿ ನಮ್ಮ ಬಸವ ತತ್ವಕ್ಕೆ ಯಾವುದೇ ಮಿತಿಯಿಲ್ಲ. ಬಸವಣ್ಣನವರು ಯಾವುದೇ ಜಾತಿಗೆ ಸೀಮಿತವಲ್ಲ, ಅವರು ಜಗತ್ತಿಗೆ ಗುರು. ಆದ್ದರಿಂದಲೇ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಮಹತ್ವದ ಗೌರವ ನೀಡುತ್ತಿದೆ ಎಂದು ಬಸವತತ್ವದ ಬಗ್ಗೆ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಅರಸೀಕೆರೆ ಕೋಲ ಶಾಂತೇಶ್ವರ ಮಠದ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳಾದ ಹಲಗೆ, ಸಮಾಳ, ನಂದಿಕೋಲು, ಡೊಳ್ಳು, ಮಹಿಳೆಯರಿಂದ ಕುಂಭ ಕಳಸದಿಂದ ಸ್ವಾಮೀಜಿಗಳನ್ನು ಮೆರವಣಿಗೆ ಮೂಲಕ ಬರಮಾಡಿಕೊಂಡರು. ಇನ್ನೂ ಅದ್ದೂರಿ ಮೆರವಣಿಗೆ ಮೂಲಕ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೇರಿ ಎಲ್ಲರನ್ನೂ ಬರಮಾಡಿಕೊಂಡರು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆ. ಆನಂದ್ ವಹಿಸಿದ್ದರು. ಮುಖಂಡರಾದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈ. ಡಿ. ಅಣ್ಣಪ್ಪ, ಅರಸೀಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತ್ತಹಳ್ಳಿ ಮಂಜುನಾಥ್, ಕೆಎಲ್ಡಿ ಬ್ಯಾಂಕಿನ ನಿರ್ದೇಶಕರಾದ ಕನಕನ ಬಸಾಪುರದ ಕೆ. ಮಂಜುನಾಥ, ಬಿಡಿಸಿಸಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ಬಿ. ಕೆ. ಪ್ರಕಾಶ್, ಕೆ. ಮಹಾಂತೇಶ್, ಸಲಾಂ ಸಾಹೇಬ್, ಡಿ. ವೀರಣ್ಣ, ಶಾರದಾಬಾಯಿ, ಕೆಂಚಪ್ಪ, ಗ್ರಾಮ ಪಂಚಾಯತಿ ಸದಸ್ಯೆ ಶಾರದಾ, ಬರ್ಕತ್ ಅಲಿ, ಎ. ರವಿಕುಮಾರ್, ವಿರೂಪಾಕ್ಷ ಹಾಗೂ ಊರಿನ ಸರ್ವ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ ಕೆಎಸ್ ನ್ಯೂಸ್. ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ, ಅವರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅಂದ್ರೆ ತರಬೇತಿಗಳಿರ್ಬೋದು ಅಥವಾ ಲೋನ್ ವ್ಯವಸ್ಥೆ ಇರುತ್ತೆ, ಇನ್ನೂ ಅನೇಕ ಕಾರ್ಯಕ್ರಮಗಳಿರುತ್ತೆ. ಅದರ ಬಗ್ಗೆ ಎಷ್ಟು ಮಟ್ಟಿಗೆ ನಿಮಗೆಲ್ಲರಿಗೂ ಮಾಹಿತಿ ಇದೆ ಅನ್ನೋದು ಕೇಳಬೇಕಾಗಿದೆ. ಸೊ ನೀವು ನಿಮ್ಮ ಈ ಕನಕ ಬಸಾಪುರ ಗ್ರಾಮದಲ್ಲಿ ಸ್ವಸಹಾಯ ಸಂಘದಿಂದ ಏನೇನು ತರಬೇತಿಗಳನ್ನ ಪಡೆದಿದ್ದೀರಾ, ಯಾವ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ನಿಮ್ ಪರವಾಗಿ ಯಾರಾದ್ರೂ ಮಾತಾಡ್ತೀರಾ? 2 ನಿಮಿಷ ಇಲ್ಲಿ ಬಂದ್ಬಿಟ್ಟು. ಹಿನ್ನೆಲೆ ಏನಪ್ಪ ಅಂತಂದ್ರೆ, ಈ ಗ್ರಾಮ ಊರುಗಳು ಸುಭಿಕ್ಷೆಯಾಗಿರ್ಬೇಕು, ನಮ್ಮೂರಿಗೆ ಕೆಟ್ಟದ್ದಾಗಬಾರ್ದು, ನಮ್ಮೂರಿಗೆ ಒಳ್ಳೇದಾಗಬೇಕು, ರೋಗ ರುಜಿನಗಳಿಂದ ಮುಕ್ತವಾಗಿರಬೇಕು ಅಂತ ಹೇಳಿ ಆ ಕರಿಗಲ್ಲನ್ನ ಪ್ರತಿಷ್ಠಾಪನೆ ಮಾಡಿದಿರಿ. ಬಹುತೇಕ ಅವರುಗಳು ಪೂಜಾರು ನಮ್ಮ ಅರಸೀಕೆರೆ ಕೋಲಶಾಂತೇಶ್ವರ ಮಠದ ಶಾಂತಲಿಂಗ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ.
ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಕನಕನ ಬಸವಾಪುರ ಗ್ರಾಮದ ಸರ್ವ ಸಮಾಜದ ಎಲ್ಲ ಗುರುವರಿಗೆ ಆ ದಯಾಮಗಿರ್ತಕ್ಕಂಥ ಪರಮಾತ್ಮ ನಿಮ್ಮ ಭಾಗಕ್ಕೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡ್ಲಿ, ನಿಮಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಸನ್ಮಾನ ಮಾಡಲಿ ಅಂತ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ.